ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಆಧ್ಯಾತ್ಮ ಸಾಧಕರಾದ ಯೋಗ ಬಂಧುಗಳಿಗೆ ನಮಸ್ಕಾರ. ನಾವು ಈ ದಿನದಿಂದ ಶ್ರೀಮದ್ ಭಗವದ್ಗೀತೆ ಇದರ 18 ಅಧ್ಯಾಯಗಳ ಶ್ಲೋಕಗಳನ್ನು ಹಾಗೂ ಅರ್ಥ ವಿವರಣೆಯನ್ನು ಹಂತ ಹಂತವಾಗಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಈ ದಿನ ಶ್ರೀಮದ್ ಭಗವದ್ಗೀತೆ ಗೀತಾಸಾರ ಎಂಬ ವಿಷಯದ ಬಗ್ಗೆ ಬಹಳಷ್ಟು ವಿಚಾರಗಳನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. ಭಗವದ್ಗೀತಾಸಾರ. ಭಗವದ್ಗೀತೆ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಬರುವುದು. ವ್ಯಾಸರು ಶ್ರೀಕೃಷ್ಣ ಮಾತನಾಡುತ್ತಿದ್ದಂತೆ ಅದನ್ನು ಬರೆದರು ಎಂದು ಹೇಳುತ್ತಾರೆ. ಭಗವದ್ಗೀತೆ ಸುಮಾರು 700 ಶ್ಲೋಕಗಳನ್ನು ಒಳಗೊಂಡಿದ್ದು ಹಿಂದೂಗಳೆಲ್ಲರಿಗೂ ಪರಮ ಪವಿತ್ರವಾದ ಗ್ರಂಥವಾಗಿದೆ. ಎಲ್ಲ ಆಚಾರ್ಯರು ಇದರ ಮೇಲೆ ಭಾಷ್ಯವನ್ನು ಬರೆದಿದ್ದಾರೆ. ಭಗವದ್ಗೀತೆಯಲ್ಲಿ ಎಲ್ಲರಿಗೂ ಸ್ವಾಗತವಿದೆ. ಸಾಂಖ್ಯ, ಯೋಗ, ದ್ವೈತ, ವಿಶಿಷ್ಟಾದ್ವೈತ, ಅದ್ವೈತ, ಜ್ಞಾನ, ಕರ್ಮ, ಭಕ್ತಿ ಎಲ್ಲವೂ ಇಲ್ಲಿ ಮಿಲನವಾಗಿದೆ. ಇದು ಹಿಂದೂ ಧರ್ಮಕ್ಕೆ ಮಾತ್ರ ಅನ್ವಯಿಸುವ ಗ್ರಂಥವಲ್ಲ. ಎಲ್ಲೆಲ್ಲಿ ವಿಭೂತಿ ಪುರುಷರು ಇರುವರೋ ಅವರು ಯಾವ ಕೋಮಿಗೆ ಸೇರಿರಲಿ, ದೇಶಕ್ಕೆ ಸೇರಿರಲಿ, ಅಲ್ಲಲ್ಲಿ ನಾನೇ ಇರುವೆನು ಎನ್ನುತ್ತಾನೆ ಶ್ರೀಕೃಷ್ಣ. ಭಗವದ್ಗೀತೆ ಎಲ್ಲ ಕಾಲಕ್ಕೆ, ದೇಶಕ್ಕೆ, ಧರ್ಮಕ್ಕೆ ಅನ್ವಯಿಸುವ ಧರ್ಮಗ್ರಂಥ. ಪಾಂಡವ ಕೌರವರ ಅಪಾರ ಸೇನಾಸಾಗರ ಕುರುಕ್ಷೇತ್ರದಲ್ಲಿ ಕಾದಲನುವಾಗಿ ನಿಂತಿದೆ. ಇನ್ನೇನು ಯುದ್ಧ ಪ್ರಾರಂಭವಾಗಬೇಕು. ಆ ಸಮಯದಲ್ಲಿ ಅರ್ಜುನ ತನ್ನ ಸಾರಥಿಯಾದ ಶ್ರೀಕೃಷ್ಣನಿಗೆ ತಾನು ಯಾರೊಡನೆ ಯುದ್ಧ ಮಾಡಬೇಕಾಗಿದೆಯೋ ಆ ಸೈನ್ಯದ ಮಧ್ಯದಲ್ಲಿ ರಥವನ್ನು ಸ್ವಲ್ಪ ಕಾಲ ನಿಲ್ಲಿಸು, ನಾನು ಅವರನ್ನೆಲ್ಲ ನೋಡುತ್ತೇನೆ ಎಂದು ಕೇಳಿಕೊಂಡಾಗ ಅವನು ರಥವನ್ನು ಮಧ್ಯ ನಿಲ್ಲಿಸುತ್ತಾನೆ. ಅಲ್ಲಿ ಎದುರಿಗಿರುವ ಎಲ್ಲರಿಗೂ ಅಜ್ಜನಾದ ಭೀಷ್ಮಾಚಾರ್ಯರನ್ನು ಕಾಣುತ್ತಾನೆ. ಅಜ್ಜನ ಹರಕೆಯ ಬಲದಿಂದ ಎಲ್ಲರೂ ಮೇಲೆ ಬಂದವರು. ಪಕ್ಕದಲ್ಲಿ ಬಿಲ್ಲಿನ ವಿದ್ಯೆಯಲ್ಲಿ ತನ್ನನ್ನು ಅಸೀಮ ವೀರನನ್ನಾಗಿ ಮಾಡಿದ ದ್ರೋಣಾಚಾರ್ಯರನ್ನು ನೋಡುತ್ತಾನೆ. ತನ್ನ ಹೆತ್ತ ಮಗ ಅಶ್ವತ್ಥಾಮನಿಗಿಂತ ಹೆಚ್ಚು ಅವನು ಅರ್ಜುನನನ್ನು ಪ್ರೀತಿಸುತ್ತಿದ್ದ. ಜೊತೆಗೆ ಕುರುಕುಲದ ಸೇನೆಯನ್ನು ನೋಡುತ್ತಾನೆ. ನೋಡುತ್ತಾ ಇದ್ದಂತೆ ಅರ್ಜುನನಲ್ಲಿ ಕೌರವರ ಮೇಲೆ ಮರುಕ ಹುಟ್ಟುತ್ತದೆ. ಇವರನ್ನೆಲ್ಲ ಕೊಂದು ನಾನು ಗೆಲುವನ್ನು ಪಡೆಯಬೇಕಾಗುವುದು. ಲಕ್ಷಾಂತರ ಬಂಧು ಬಾಂಧವರು, ಸ್ನೇಹಿತರು, ದಾಯಾದಿಗಳು ಇವರೆಲ್ಲ ಹತರಾಗುವರು. ನಾನು ಜಯಿಸಬೇಕಾದರೆ ಇಷ್ಟೊಂದು ಪಾಪ ಬರುವುದು. ಇದರಿಂದ ಶ್ರೀಕೃಷ್ಣ ನಾನು ಯುದ್ಧವನ್ನು ಮಾಡುವುದಿಲ್ಲ ಎನ್ನುತ್ತಾನೆ ಅರ್ಜುನ. ಆಗ ಕೃಷ್ಣನು ಬರೀ ದಾಯಾದಿಗಳ ಒಂದು ಯುದ್ಧವಲ್ಲ, ಧರ್ಮಕ್ಕೂ ಅಧರ್ಮಕ್ಕೂ ಆಗುತ್ತಿರುವ ಒಂದು ಯುದ್ಧ ಇದು. ಈಗ ಇದನ್ನು ನಿಲ್ಲಿಸುವ ಕಾಲ ಮೀರಿ ಹೋಗಿದೆ. ಯುದ್ಧವನ್ನು ಮಾಡಲೇಬೇಕಾಗಿದೆ. ಆದರೆ ಅದನ್ನು ಮಾಡುವ ದೃಷ್ಟಿಯನ್ನು ಬದಲಾಯಿಸಬೇಕು ಎಂಬುದನ್ನು ಶ್ರೀಕೃಷ್ಣ ಅರ್ಜುನನಿಗೆ ಹೇಳುತ್ತಾನೆ. ಯುದ್ಧ ಮಾಡುವಾಗ ಗೆಲ್ಲಬೇಕೆಂದು ಮಾಡಬೇಡ. ಭಗವಂತನಿಗೆ ಅರ್ಪಿತ ಭಾವದಿಂದ ಮಾಡು. ಆಗ ನೀನು ಪಾಪಕ್ಕೆ ಗುರಿಯಾಗುವುದಿಲ್ಲ. ನಿನ್ನನ್ನು ನಿಮಿತ್ತ ಮಾತ್ರವಾಗಿ ಮಾಡಿಕೊಂಡು ಯುದ್ಧವನ್ನು ಮಾಡು. ಪಾಪ ನಿನಗೆ ಅಂಟಿಕೊಳ್ಳುವುದಿಲ್ಲ. ಇದೇ ಭಗವದ್ಗೀತೆಯ ಸಾರ. The message of Bhagavad Gita. The
strangest and the most unprecedented was the background when the spiritual wisdom of Gita was revealed. It came out in the form of the dialogues transpired between Lord Krishna and Arjun while they stood between the formations of battle ready opposing armies. The spiritual philosophy contained therein is the essence of all the scriptures. It is not limited to spiritual theorization, but analyzes psychology and prescribes practical follow up. Thus, Gita diagnoses spiritual conflicts and the advises treatment. It is not meant for a particular religion or group, but for the benefit of entire mankind. Human being is superior to all creature by being the source of thoughts, emotions, and planned action. The intelligence helps it to cultivate all its dormant qualities. The modern science has proved that humans can even reprogram genes. No other creature can even dream of it. Humans can explore their inner selves to reach the spiritual heights. Gita knowledge is a ladder to attain those heights and meet creature. Lord Krishna has revealed the possibilities of various spiritual exercises, including Karma Yoga. Karma is natural reaction of a man. It leads to bindings and worldly trappings. Gita teaches us ways to escape those bindings and trappings. He propounded the divine theory of selfless deeds and non attachment to the rewards of deeds. This karma theory is quoted worldwide. He analyzed the manifest and unmanifest forms of power supreme. Gita reveals the cosmic truth of God being present in all creatures in soul form, uniting all living beings as life energy. This union is further extended to non living matter as God being omnipresent. Through divine spectacle, Krishna demonstrated to Arjun how God contains everything visible in the cosmos and all the invisible forces. So, nothing matters in this world because only things that matters is God. The spiritual revelations drove away all the confusions and mental conflicts Arjun was suffering from. What he told Arjun is relevant to every human being. Gita helps Gita helps one in understanding the universe and the cosmic spectacle through the vision of the spiritual knowledge. It explains the relation of one soul to the body, the soul's relations to power supreme, and how everything is related to everything else. Once the message of Gita is understood, one can feel himself extended into all other creatures, living beings, things, happenings, and the ultimate truth, God. Then no confusion and conflicts can haunt the mind, and the soul is liberated of all the guilt feelings. Thank you. God bless you.
ಓಂ ಸರ್ವೇಷಾಂ ಸ್ವಸ್ತಿರ್ಭವತು. ಓಂ ಸರ್ವೇಷಾಂ ಶಾಂತಿರ್ಭವತು. ಓಂ ಸರ್ವೇಷಾಂ ಪೂರ್ಣಂ ಭವತು. ಓಂ ಸರ್ವೇಷಾಂ ಮಂಗಲಂ ಭವತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಸಹನಾ ಭವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಭೂರ್ಭುವಸ್ಸುವಃ ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಶಾಂತಿ ಶಾಂತಿ ಶಾಂತಿ.